ಇಲ್ಲ ಅವ್ರದ್ದು ಅವ್ರ ತಮ್ಮಂಗೆ ಹೊಡೆದಿದ್ರು ಅದನ್ನೊಂದು ರಿವೆಂಜ್ ತೀರಿಸ್ಕೋಬೇಕು ಅಂತ ಬಂದು ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ರ ಈ ಥರ? ಫಸ್ಟ್ ಒಂದು 15 ತಿಂಗಳು ಮಾತಾಡಿಲ್ಲ, ಹಿಂಗೆ ಫ್ರೆಂಡ್ಶಿಪ್ ಓಡಾಡೋದು, ಒಂದು 4 ಜೊತೆ ಒಂದು 2-3 ಇಂಗ್ಲೀಷ್ ಪಿಕ್ಚರ್ ಕರ್ಕೊಂಡು ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅದು ಹೇಳೋ ಅವ್ನು ಇಂಥ ಹೀರೋ ಅಂದ್ರು. ನಾನು ಅವತ್ತು ಇಂಗ್ಲೀಷ್ ಪಿಕ್ಚರ್ ನೋಡಿಲ್ಲ, ನನಗೆ ಅರ್ಥನೇ ಆಯ್ತು. ಅವಾಗ 2-3 ಸರಿ ಹೇಳೋರು ಗ್ಯಾಲಕ್ಸಿ ಥಿಯೇಟ್ರು ಅಲ್ಲೆಲ್ಲ ನಮ್ದೆಲ್ಲ ತ್ರಿಭುವನು, ರಾಜ್ಕುಮಾರ್ ಪಿಕ್ಚರ್ ನೋಡೋಕೆ ನಾವು ವಿಶಿಲ್ ಹೊಡೆಯೋದು, ನಮ್ಮ ಡ್ಯಾನ್ಸ್ ಇಂಗ್ಲೀಷ್ ಈ ಪಿಕ್ಚರ್ ನೋಡೋದು. ಈ ಕಡೆ ಹೋಗಿಲ್ಲ. ಡ್ಯಾನಿ ಜೊತೆ MG ರೋಡ್ ಹೋಗೋದು, ಡ್ಯಾನಿ ಜೊತೆ ಬಾರ್ಗಳಿಗೆ ಡಿಸ್ಕೋ ಕ್ಲಬ್ಗೆ ಅಜರ್ ಹೋಗ್ತಾರೆ. ಇವ್ರ ಜೊತೆ MG ರೋಡ್ಗೆ ಬುಕ್ ಸ್ಟಾಲು ಹೋದ್ರೆ ಥಿಯೇಟ್ರಿಗೆ ಹೋದ್ರೆ ಫಿಲಿಮ್ಗಳು. ಆಮೇಲೆ ಒಂದು ದಿನ ಏನೈತೆ ಅಲ್ಲಿ ಬುಕ್ ಸ್ಟಾಲ್ ಹೋಗಿ ಹೊಸ ಫ್ರೆಂಡ್ ಇವರು ಅದಕ್ಕೆ ಆ ಬುಕ್ ಸುಮ್ಮನೆ ಹಿಂದೆ ಜೇಬಲ್ಲಿ ಇಟ್ಕೊಳ್ಳಿ ಅಂದರು ಗಂಗಾರಾಮ್ ಸ್ವಾಮಿಗೆ. ಲೈಫಲ್ಲಿ ಯಾವ್ದು ಫಸ್ಟ್ ಟೈಮ್ ಬುಕ್ಸ್ ಇಟ್ಕೊಳ್ಳಿ ಅಂದ್ರು. ಯಾಕಪ್ಪ ಅಂದ್ ಬುಕ್ಸ್ ಅಂದ್ರೆ ಇಟ್ಕೊಳ್ಳಿ ಬುಕ್ಸ್ ಇರಲಿ ಅಂದ್ರು. ಇವ್ರು ಬುಕ್ಸ್ ಬೇಕು ಇವ್ರಿಗೆ, ಇವ್ರಿಗೆ ಬುಕ್ಸ್ ಕಳ್ತನ ಮಾಡ್ಬಿಟ್ಟು ಬೇರೆ ಯೋಚನೆ ಮಾಡ್ತಾರೆ. ಅಲ್ಲಿ ಬುಕ್ ಕಳ್ತನ ಮಾಡ್ಬಿಟ್ಟು ನಾನು ಅದೊಂದು ಐಡಿಯಾ ಇಲ್ಲ, ಸುಮ್ಮನೆ ತಿಳ್ಕೊಂಡಂಗೆ ಚೆಕ್ ಮಾಡಂಗೆ ಆಸೆ ಹೋಗ್ಬಿಟ್ಟು ಬರೀ ಒಳ್ಳೆ ಬುಕ್ ಇದೆ ಅಂತ. ಆ ಬುಕ್ ನಾನು ಯಾವಾಗ ಕೇಳ್ಬೇಕಂದ್ರೆ ಮಾತು ಕೇಳ್ಕೊಂಡಿಲ್ಲ, ನೀಟಾಗಿ ಬರ್ತದೆ. ಜೇನರ್ 4th ಬ್ಲಾಕ್ನಲ್ಲಿ ತರಕಾರಿ ಮಾರ್ಕೆಟಿಂಗ್, ಅದ್ರ ಮೇಲೆ ಫ್ರೆಂಡ್ ಒಂದು ಆಫೀಸ್ ಇತ್ತು, 20 ಸುಮಾನ್ ಅಂತ. ಅವ್ನ ಬಗ್ಗೆ ತುಂಬ ವಿಡಿಯೋ ಮಾಡಿದ್ದೀನಿ. ಅವ್ನು ಫ್ರಿಜ್ಜು AC ರಿಪೇರಿ ಮಾಡೋನು, ತಂದು ಮಾರ್ಬಿಡೋನು, ಆ ಥರ ಅಲ್ಲ ಕೂತ್ಕೊಂತದ್ದು, ಅಲ್ಲಿ ದಿನ ಕೂತ್ಕೊಂತದ್ದು. ಆವಾಗ ನಿಧಾನಕ್ಕೆ ನನ್ನ ತಮ್ಮನ ಬಗ್ಗೆ ಹೇಳಕ್ ಶುರು ಮಾಡಿ, ಈ ಥರ ಆಯಿತು ನನ್ನ ತಮ್ಮಂದು, ಈ ಥರ ಪ್ರಾಬ್ಲಮ್ ಆಯಿತು, ಈ ಥರ ಗೌರಿ ಗೊತ್ತಾ ನಿಮ್ಗೆ? ಅದು ತಾಯಿನ ಗೌರಿ ಗೊತ್ತು, ಒಂದು ಗೌರಿ ಅವ್ನ ಹೆಸರು ಒಂದು ಅವಾಗ ನಂಗೆ ನಾಳೆ ಇತ್ತು ಎಲ್ಲ. ಈ ಥರ ನಾವು ಇನ್ನೋಸೆಂಟ್ ತಮ್ಮ ಕ್ರಿಕೆಟ್ ನೋಡೋಕೆ ಬಂದಿದ್ದ, ಖುಷಿ ಹೊಡೆದ್ಬಿಟ್ರು ನನಗೆ ಬಂದ ಅಂತ. ತುಂಬ ಕೊತ್ವಾಲ್ ಬಗ್ಗೆನೂ ಪ್ರಸ್ತಾಪ ಮಾಡಿ ಎಮೋಷನಲ್ ಮಾತಾಡೋದು. ಆವಾಗ ಸರ್ದಾರ್ ಅಲ್ಲೇ ಕೂತಿದ್ರು, ಸರ್ದಾರ್ ಕಂಡುಬಿಡ್ತಾರೆ ಬೇಡ ಬೇಡ ಅಂತ ಹೇಳ್ಬಿಡಿ. ನಾವು ಈ ಟ್ರೂಪ್ ಅಲ್ಲ ಎಲ್ಲ ಮಾತಾಡ್ಬಿಡ್ತೀವಿ. ಸರ್ದಾರ್ ಹತ್ರ ಆಲ್ರೆಡಿ ಶ್ರೀಧರ್ ಅವ್ರು ಮಾತಾಡಿದ್ರು, ಗೊತ್ತು ಅವ್ರಿಗೆ. ಸರ್ದಾರು ಬ್ರದರ್ ಹೊಡೆದ್ರು ಕಾರಣಕ್ಕೋಸ್ಕರ ಈ ಗ್ಯಾಂಗ್ ಸೇರ್ಕೊಂಡ್ರು. ಹರಿಪ್ರಸಾದ್ ಸ್ಟೂಡೆಂಟ್ ಲೀಡರ್, ಆ ಟೈಮ್ಲಿ ಹೊಡಿಬಹುದು ನನ್ನ ಚಾನ್ಸ್ ಸಿಕ್ಕಿದ್ರು. ಸೇರ್ಕೊಂಡ್ರು 1 ವರ್ಷ 4 ತಿಂಗಳು ಓಡಾಡೋದು, ಅಲ್ಲೇನಾಗಿಲ್ಲ. 1 ವರ್ಷ 2 ವರ್ಷ ಓಡಾಡೋರು ಬಂದ್ಬಿಟ್ಟು ಇವ್ರಿಗೆ ಮನ್ಸೊಳಗಿತ್ತು. ಅವಾಗ ಕೊತ್ತವಾಲ್ ಬರೋದು ಗೊತ್ತಿತ್ತು. ಅಲ್ಲಿ ನಮ್ಮ ಫ್ರೆಂಡ್ ಅಂಗಡಿ ಇತ್ತು, ಕೊತ್ತವಾಲ್ ಬರ್ತಾ ಇರೋ ಈ ಗ್ಯಾರೇಜಿಗೆ ಬರೋರು. ನಮ್ಗೆ ಅಷ್ಟು ಕೊತ್ತವಾಲ್ ಇಲ್ಲ, ಸುಮ್ಮನೆ ಹೈ ಬೈ ಪರ್ಸ್ನಲ್ ಇರಲಿಲ್ಲ, ಪರ್ಸ್ನಲ್ ಡ್ಯಾಂಗ್ ಆ ಥರ. ಆವಾಗ ನಿಧಾನಕ್ಕೆ ಕೇಳೋರು ಸರ್ದಾರ್ ಬೇಡ ಬೇಡ ಹೇಳೋದು ಬೇಡ, ಇವೆಲ್ಲ ಅವ್ರ ಕಡೆ ಟ್ರೂಪ್ ಅಂತೇಳಿ ನಿಧಾನಕ್ಕೆ ಕಿವಿ ಹೇಳ್ತಾರೆ. ನಾನು ನೋಡಿದೆ ಅವಾಗ ನನಗೆ ಇವರು ಅಲ್ಲಿಂದ ಸ್ಟಾರ್ಟ್ ಆಯಿತು. ಅವಾಗ ಅಲ್ಲಿವರೆಗೂ ಕೊತ್ವಾಲ್ ಅವ್ರ ಬಗ್ಗೆನೂ ಕೂಡ ಒಂಥರ ಬೇರೆ ಥರನೇ ಇತ್ತು. ಯಾವಾಗ ಇದು ಹೇಳಿದ ತಕ್ಷಣ ಕೊತ್ವಾಲನ್ನ ಹೊಡಿಬೇಕು ಅನ್ನೋದು ತೀರ್ಮಾನ ಬಂತು. ನಮ್ಗೆ ಕೊತ್ವಾಲ್ ಬಗ್ಗೆ ಸ್ವಲ್ಪ ಆ ಟೈಮ್ಲಿ ಡ್ಯಾನಿಯಲ್ಗೆ ಡ್ಯಾನಿಯಲ್ ಏನು ಮಾಡಿ ಕೊತ್ವಾಲ್ ರಾಮಚಂದ್ರ ಟೈಮ್ನಲ್ಲಿ 82ನಲ್ಲಿ ಕೊತ್ವಾಲ್ ದೊಡ್ಡ ಕಿಂಗು. ಅದೇ ಮುಂಚೆ ಮುನೇಗೌಡರು ಗಾಂಧಿನಗರದಲ್ಲಿ ಅದು ರೌಂಡ್ ಇಂಗ್ಲಿಷ್ ಟೈಮ್ನಲ್ಲಿ 6 ಮೋಟರ್ ಬೈಕ್ ಸುತ್ತಮುತ್ತ ಹಾಕೊಂಡು. ಇನ್ನೊಂದು ಫ್ರೆಂಡ್ ಫರದ್ ಅಂತ ಇದ್ದಾನೆ, ಅವ್ನು ಮುನಿದ್ದೀನ ಚಾಮರಾಜಪೇಟೆ MLA ಮಿನಿಸ್ಟರ್ ಆಗಿದ್ರು, ಅವ್ರ ಮಗ. ಅವನು ಇದ್ದ, ಡ್ಯಾನಿ ಇದ್ದ, ನಾವೆಲ್ಲ ಸೇರಿ ಅವ್ನು ಹೊಡಿತೀವಿ. ಅದಕ್ಕೆ ಮುನಿಗೂ ನಾನು ಇರಲಿಲ್ಲ, ದೂರ ಇತ್ತು, ಹೊಡಿತಾರೆ ಕೊತ್ತೊಂದು ದುಡ್ಡಿಸು. 82ನಲ್ಲಿ ದೊಡ್ಡ ಗಲಾಟೆ ಆಗ್ಬಿಡ್ತಾಯಿತ್ತು ಸರ್. ಅದು ಇವರು ಕೊತ್ತವಾಲ್ ರಾಮಚಂದ್ರ, ಈ ಕೋದಂಡರಾಮಪುರ ನುಗ್ಗಿ 4 3 ಬೆಂಗಳೂರು ಸಿಟಿ ಒಳಗೆ ಒಳ್ಳೆ ಕಂಟಿ ಅಂತ ನೋಡಿ ದೊಡ್ಡವ್ರಿಗೆ ಹೊಡೆಯೋದು. ನಾನು ಕೊತ್ತವಾಲ್ ಮರ್ಡರ್ ಮಾಡಲ್ಲ, ಅದಕ್ಕೆ ರೇಜರ್ ಹಾಕೋದು, ಕಾಲು ಕತ್ತಿಸೋದು, ಅದು ಕೈ ಕತ್ತಿಸೋದು, ಲಾಸ್ಟ್ ಮಾಡೋದು. ಕೊತ್ತವಾಲ್ ಒಂದು ಕ್ಯಾರೆಕ್ಟರ್ ಅಂದ್ರೆ ಯಾವುದೇ ಕಣ್ಣು ಮರ್ಡರ್ ಮಾಡ್ತಾ ಇರಲಿಲ್ಲ. ನಾವು ಯಾವುದೇ ಕಣ್ಣು ಮರ್ಡರ್ ಒಬ್ಬನೇ ಸಾಕು, ಮರ್ಡರ್ ಮಾಡೋದು ಈಸಿ ಮಾಡ್ಬೋದು. ಒಬ್ಬ ತಿನ್ನಾಶನ ಮಾಡೋಕೆ 4 ಜನ ಬೇಕು. ಹೌದು, ಯಾಕಂದ್ರೆ ಸಾಯ್ಬೇಕು, ಸಾಯ್ಬಾರ್ದು, ನಮ್ಮ ಕೈ ಲ್ಯಾಪ್ಸ್ ಆಗಬೇಕು, ಈ ನರ ಕಟ್ಟಾಗಬೇಕು, ಈ ಮಚ್ಚೆಲ್ಲ ಹೋಗ್ಬೇಕು. ಅಂತೀಗ ಲೈಫಲ್ಲಿ ಪೆನ್ ಮುಟ್ಟಕ್ಕೆ ಹಾಕ್ಬಾರ್ದು, ಟೀ ಕುಡಿಯಕ್ಕೆ ಹಾಕ್ಬಾರ್ದು, ತೀರ ಇಟ್ಟು ಹೊಡಿಬಾರ್ದು. ಅಲ್ಲ, ಬಟ್ ಈಗಿರೋದು ಏನು ಅಂತಂದ್ರೆ ಆ ಥರ ಮಾಡಿದ್ರೆ ಮತ್ತೆ ನಮ್ಗೆ ರಿವೆಂಜ್ ಬರುತ್ತೆ ಅಂತ ಮುಗ್ಸಕ್ಕೆ ಹೋಗ್ತಾರೆ. ಬಟ್ ಅವಾಗ ಆ ಥರ ಇರಲಿಲ್ಲ, ಇಷ್ಟನೇ ಇರಲಿಲ್ಲ. ಯಾಕಂದ್ರೆ ಒಂದು ಮಾಡ್ರೆ 2 years ಹೊಡೋಗ್ಬಿಡ್ತೀನಿ ನಾನು ತಿರುಗಿ ಆಚೆ ಬರೋಕೆ ಬೇರೆ ಬೇರೆ ಹುಡುಗರು ಬೆಳ್ಕೊಬಿಡ್ತಾರೆ ಅಂತ ಎಲ್ಲ ಆಫ್ ಮಾಡ್ರೆ ಕೊತ್ತವಾಲ್ ಹೊಡಿಯೋದು ಎಲ್ಲ ಆಫ್ ಮಾಡ್ರಿ, ಕೈಗೆ ಹೊಡೋದು ಹಿಂಗೆಲ್ಲ ಹೊಡೆದ್ರೆ ತಿರುಗಿ ಕೈ ಮುಟ್ಟಕ್ಕಾಗೋದು. ಆ ಥರ ಒಂದು ಮುನಿಯಗಳು ಹೆಂಗೆ ಮಾಡೋದು, ಕಾಲ್ ಕೈಕಲ್ಲ ನರ ಕಟ್ ಮಾಡೋದು ಕಾಲು. ಅವಾಗ ಇಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರಲಿಲ್ಲ. ಕರೆಕ್ಟ್. ವಾಣಿ ವಿಲಾಸ್ ವಿಕ್ಟೋರಿಯಾ ಬಿಟ್ಟು ಅದೆಲ್ಲ ಸಂಜೆಸ್ ಒಂದಿತ್ತು. ಇಷ್ಟೆಲ್ಲ ದೊಡ್ಡ ಟ್ರೀಟ್ಮೆಂಟ್ ಜಾಸ್ತಿ ಜನ ಹೊಡೆದ್ರೆ ವೇಲೂರಿಗೆ ಹೋಗೋರು, ತಮಿಳ್ನಾಡು ವೇಲೂರು. ಅಲ್ಲೂ ನಿಜ ಬಂದು ನಡೆಯಕ್ಕಾಗ್ತಾ ಇಲ್ಲ, ಓಡಕ್ಕಾಗಲ್ಲ. ಕೊತ್ತವಾಲ್ ಮಾಡೋ ಲ್ಯಾಪ್ಸ್. ಆ ಥರ ಕೊತ್ತವಾಲ್ ಇನ್ನೊಂದು ಪರ್ಸನ್ ಅಂದ್ರೆ
ಹೊಸ ರೂಢಿ ಕರ್ಕೊಂಡು ಹೋಗಲ್ಲ ಯಾರು ಹೊಡಿಯಕ್ಕೆ. ಕುಡಿ ಐಟಮ್ ಯಾರು ಕರ್ಕೊಂಡು ಹೋಗಲ್ಲ ಹೊಡಿಯಕ್ಕೆ. ಹೊಡೆಯೋದು ಕುಡ್ದವ್ರನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಯಾಕೆ ಚುಚ್ಚಿ ಹೊಟ್ಟೆ ಚುಚ್ಚಿಬಿಟ್ರೆ ಹೌದು. ತಲೆ ಬರ್ಬಿಡ್ಸೋತ ಬೆಳಗ್ಗೆ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಅಂತವ್ರು ಮಾತ್ರ ಕೈ ಕಾಲಿಗೆ ಹೊಡಿಬೇಕು. ಮಕ್ಕಳು ಕೂಡ ಜಾಸ್ತಿ ಹೊಡಿಬಿಡ್ಬೋದು, ಎತ್ಕಾಡುತ್ತೆ, ಲ್ಯಾಸ್ ಮಾಡ್ಬೇಕು. ಅಂಥವ್ರು ಮಾತ್ರ ಕೊತ್ತೋಲ್ ಮಾಡೋದು. ಕೊತ್ತೋಲ್ ಆಚಾರ ಕರೆ. ಈ 82 ದೊಡ್ಡ ಹೀರೋ ಕೊತ್ತೋಲ್ ರಾಮಚಂದ್ರ. ದೊಡ್ಡ ಎಲ್ಲ ಪೀಪಲ್ ಬಂದ್ಬಿಟ್ರೆ ರೌಡಿಗಳ ರಾಜ ಕೊತ್ತೋಲ್ ರಾಮಚಂದ್ರ. ಆ ಕೊತ್ತೋಲ್ ಜೊತೆ ಹಳಬರಲ್ಲಿ ಇದ್ದಿದ್ದಿಲ್ಲ ರೌಡಿಗಳೆಲ್ಲ ಡ್ಯಾನಿಯಲ್ ಕುಮಾರ್, ಗೌರಿ, ಆಮೇಲೆ ಬ್ಲೇಡ್ ರಾಜ ಅಂತ ಯಶವಂತ ಈ ಥರ ಹಳಬ್ಲಡ್ಬಿಟ್ಟು ತುಂಬಾ ಜನ ಇದ್ರು ಆ ಟೈಮಲ್ಲಿ ಕೊತ್ತೋಲ್ ಜೊತೆ. ಕೊತ್ತೋಲ್ ಈ ಕೊತ್ತೋಲ್ 82 ಆದ್ಮೇಲೆ ನಾವು ಕೊತ್ತೋಲ್ ಕಲರ್ ಚೇಂಜ್ ಆಗುತ್ತೆ. ಹಳಬ್ರಿಗೆಲ್ಲ ತುಳಿದು ಹೊಸಬ್ರಿಗೆ ರೆಡಿ ಮಾಡ್ತಾರೆ. ಯಾಕಂಗಾಯ್ತು? ಯಾಕೆಂತಂದ್ರೆ ಅಲ್ಲಿವರೆಗೂ ಕೂಡ ಹಳಬ್ರೇ ನಂಬ್ತಾ ಇದ್ದಿದ್ದು, ಅದಾದ್ಮೇಲೆ ಹೊಸೊಬ್ರನ್ನ ತಗೊಳ್ಳೋದು, ಹಳಬ್ರನ್ನ ನೆಗ್ಲೆಕ್ಟ್ ಮಾಡೋದು. ಈ ನಮ್ಮ ನೆಂಟರು ಒಳ್ಳೇದು ಕಾಮನ್ ಕಾಯಿಲೆ ಅದು, ರೋಗ ಅದು. ಈ ಹೊಸೊಬ್ರು ಕೇರ್ ಮಾಡಲ್ಲ. ಇರ್ರಿ ಬರ್ತೀನಿ ಅಂತಾರೆ. ನಾಳೆ ಬಂದ್ರೆ 10 ಗಂಟೆ ಬಂದ್ರೆ 11 ಗಂಟೆ ಬರ್ತಾರೆ. ಆಮೇಲೆ ಎಲ್ಲ ಗೊತ್ತಿರ್ತಲ್ಲ, ಹೌದು, ಬಾಸ್ ವೀಕ್ನೆಸ್ ಅಲ್ಲ. ಹೌದು, ನನ್ನಿಂದ ನೀನು ಅನ್ನೋ ಫೀಲ್ ಯಾರಿಗೆ ಹಳಬ್ರಿಗೆ ಜೊತೆ ನನ್ನಿಂದ ನೀನ್ ಬಾಸ್ ಆಗಿದ್ದು ಆ ಥರ ಡ್ಯಾನಿಯಲ್ ಇದಿತ್ತು. ಪೋಗ್ರಿ ಪ್ರಕಾಶ್ ಅಂತ ಇದ್ದ, ಪೈಲನ್ ಗಣೇಶ್ ಅಂತ ಇದ್ದ, ಅವರು ಮರಾಠಿನ, ಅವರು ಒಳ್ಳೆ ಫೈಟರು. ಇವೊಂದು 10 ಜನ ಜಯರಾಜ್ ಜೊತೆ ಭಾರಿ ಕೊತ್ತೋಲ್ ಜೊತೆ ನಿಧಾನಕ್ಕೆ ಡೆವಲಪ್ ಮಾಡಿ ಹೊಸ ಹೊಸ ಟ್ರೂಪ್ ಇಟ್ಕೊಳಕ್ ಶುರು ಮಾಡಿ. ಈ ಮುನಿರತ್ನಮ್ಮ, ಆಮೇಲೆ ಈ ತರ ಹೊಸ ಹೊಸ ಹುಡುಗರು ತಗೊಂಡಿರ್ತಾರೆ. ಈ ಹಳಬ್ರಿಗೆಲ್ಲ ಏನಾಯ್ತು, ನಾನು ರಾಮಚಂದ್ರ ಜೊತೆ ಸ್ಟ್ರೈಟ್ ಆಗಿ ಲೆಫ್ಟ್ ಆಗಿದ್ದೆ. ನನ್ನ ರಾಮಚಂದ್ರ ಮಾಡಿದ್ರೆ ಕುಡ್ಕೂರಾಗ್ಬಿಡ್ತು. ಡ್ಯಾನಿ ಯಾರು ಜೈಲ್ಗೆ ಹೋದ್ರೆ ಅವ್ನು ಯಾರು ನೋಡ್ಬೇಡ್ರಿ, ಅವ್ನು ಒಳ್ಳೆನಾಗಬೇಕು ಅಂತ ಇವ್ರ ಪ್ಲಾನ್ ಏನೋ ಮಸಲಿ ಜೈಲಿಗೆ ಅಂತ ಇರ್ಲಿ ಅಂತ. ಜನ ಹೇಳಿದೇನೋ ಅವ್ನು ಇಲ್ಲಿ ಬಿಡಿ, ಒಳ್ಳೆ ಬುದ್ಧಿ ಕಲೀಲಿ, ಬರ್ಕೂರ್ ದಿನ ಗಾಡಿಗಳು ಮಾಡ್ತಾನೆ, ಬರ್ದಿ ಮಾಡೋರು ದಿನ ಅವ್ನು ಹೊಡಿಲೇಬೇಕು ಯಾರ್ಯಾರು, ಅದಾದ ಹುಡುಗಿ ಕೆಲಸ ಮಾಡೋದು, ಹುಡುಗಿ ಹತ್ರ ಇದೇ ಕೆಲಸ ಮಾಡೋದು, ಇರ್ಲಿ ಬಿಡ್ರಿ. ನಾವ್ ನೋಡ್ಕೊಂಡು ನಮಗೂ ಬೈಯೋದು, ಯಾಕೆ ನೋಡ್ಕೊತೀವಿ ನಮಗೆ ನೋಡ ಜೈಲ್ ನೋಡ್ಲಿಕ್ಕೆ ಹೋಗ್ಲೇಬೇಕು, ಸೋಪ್ ಬೇಕು, ಪೇಸ್ಟ್ ಬೇಕು, ಅವ್ರಿಗೆ ಬ್ರೆಡ್ ಜಾಮಲ್ ತಂದು ಕೊಡಬೇಕು, ನಾನೇ ತಾಳಕ್ ಹೋಗ್ತದೆ. ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಒಬ್ಬ ಅರವಿಂದ ಅಂತ ಇದ್ದ, ಈ ಸಾಗರ್ ಥಿಯೇಟರ್ ಇತ್ತು ಇಲ್ಲಿ ಜಯನಗರದಲ್ಲಿ. ಆ ಮ್ಯಾನೇಜರ್ ಬ್ರಾಹ್ಮಣ, ಅವ್ರು ಬ್ರಾಹ್ಮಣರು. ಅವನು ಮರ್ಡರ್ ಮಾಡ್ಬೇಕು, ವಿಜಯಭಾದ್ರ ಗೊತ್ತಲ್ಲೇ ಕೈ ಇದು. ಆ ತಂಗಿ ಏನೋ ರೇಗಿಸ್ತಾ ಇರ್ತಾರೆ. ಇವ್ ನೋಡೋಗಿ ಅವ್ರೆಲ್ಲ ಹೇಳ್ತಾರೆ, ಅರವಿಂದ, ಕುಮಾರ, ಚಂದ್ರು, ರವಿ, ಟ್ರೂಪ್ ಎಲ್ಲ ನಮ್ಗೆ ಗೊತ್ತಿರೋದು. ಹೋಗೋ ನಮ್ಮ ಹತ್ರ ಎಲ್ಲ ಹೊರಗು ಬಂದು ಹೇಳ್ತಾರೆ, ನೀನು ಒಳ್ಳೆ ಮುಂಚೆ ಬಂದಿರ್ತೀಯ, ಹೇಳಿ ನನ್ನ ಲೋಗಾಚೆ ಅಂತ ಬೈತಾರೆ. ಹಂಗೆ ಬೈದ ತಕ್ಷಣ ಮಾತ್ರ ಪಕ್ಕ ಇರ್ತಾರೆ ಶೆಟ್ಟಿ, ಹೋಗ ಮಕ್ಳ ಮುಗಿಸ್ಬಿಟ್ಟು ಬರೋ ಸಾಕು ಬಾಸ್ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಇವ್ರು ಯಾವಾಗ ಕೊತ್ತವಾಲ್ ನನ್ಗೆ ಹೇಳ್ಬಿಟ್ರು ಒಂದು ಕಾರಣಕ್ಕೆ ಬ್ರಾಹ್ಮಣ ಹುಡುಗ ಈ ಬಿಗ್ರಲ್ಲಿ ಸ್ಪೆಕ್ಸ್ ಆಗೋದು ನೋಡಿ ಏನಿಲ್ಲ ಅವರು ಕೊತ್ತವಾಲು ಅದನ್ನ ಕಾಯ್ಬಿಡ್ತಾರೆ, ಕಾಯ್ದು ಬಿಡ್ತಾರೆ. ಅವ್ನು ದುಡ್ಡೇ ಸುತ್ತ ಮಾತಾಡೋದು ಸೆಲೆಂಡ್ ಆಗ್ತಾರೆ. ರಾಮಚಂದ್ರನ್ ಸ್ವತಃ ಹೆಲ್ಪ್ ಮಾಡ್ತಾರೆ. ಓಕೆ, ಇಷ್ಟೆಲ್ಲಾದ್ರೂ ಕೂಡ ಶ್ರೀಧರ್ ಅವ್ರು ನಿಮ್ಮ ಜೊತೆಲೇ ಇರ್ತಾರೆ? ಇಲ್ಲ, ಇದು ಶ್ರೀಧರ್ ಸಿಗೋ ಮುಂಚೆ ಆಗೋದು. ಇವೆಲ್ಲ ಸಿಗೋ ಮುಂಚೆ, ಸಿಕ್ಕಾದ್ಮೇಲೆ ಇವೆಲ್ಲ ಕೇಳಿಸಿದೈತೆ ತುಂಬಾ ಆತ್ಮೀಯ ಆಗುತ್ತೆ. ಹೌದು, ಇಲ್ಲಿ ನೋಡಿತ್ತಲ್ಲ ಪ್ರಾನ್ಸ್. ಹೌದೌದು. ಅದಾದ್ಮೇಲೆ ನಿಮ್ಗೆ ಇದು ಬೇಡ, ಇವ್ರ ಜೊತೆ ಸೇರ್ಕೊಳ್ಳೋಣ, ಅವ್ರು ಗೇಮ್ಗಳು ಆಗ್ತಾ ಇದ್ದಾರೆ. ಆಮೇಲೆ ಮತ್ತೆ ಅದು ಯಾರು ನಂಬಂಗಿಲ್ಲ. ಕೊತ್ವಾಲ್ ಏನ್ ಮಾಡ್ತಾರೆ ಟೈಮ್ನಲ್ಲಿ, ತ್ಯಾಗರಾಜನಲ್ಲಿ ಯಾರೋ ಒಂದು ಫಂಕ್ಷನ್ ಬರ್ತಾರೆ, ಅಲ್ಲಿ ನಾಯಿ ಗುಂಡ ಅಂತ ತ್ಯಾಗರಾಜ ಸರ್ಕಲ್ ಅಂತ ಇದೆ. ಆ ಫಂಕ್ಷನ್ ಇರೋ ಫಂಕ್ಷನ್ ಮಾಡ್ತಾರೆ ಕೊತ್ವಾಲ್, ಡ್ಯಾನಿಯಲ್ ಕುಮಾರ್ ಎಲ್ಲ, ಗಣೇಶ ಎಲ್ಲ ಬರ್ತಾರೆ. ಕೊತ್ವಾಲ್ 4 ಮೋಟರ್ ಬೇಕಿರೋದು ಯಾವತ್ತು ಮೋಟರ್ ಬೇಕು ಹೆಂಗೆ. ಹೌದೌದು, ಎಲ್ಲ ಮೋಟರ್ ಬೇಕು ಹೇಳಿದ್ರು ಸರ್. ಆ ಪೂಜೆ ಬಂದ್ರೆ ಅವ್ನು ಬೈತಾನೆ, ಯಾರಿಗೆ ರಾಮಚಂದ್ರ ಬೈಲ, ಅವನು ಆ ಗುಂಡನ್ ಬೈತಾನೆ. ಅವನೊಂದು 16 ಆಟೋ ಇಟ್ಟಿರ್ತಾನೆ ನಾಯಿ ಗುಂಡ ಅಂತ. ಅವ್ನು ಬೈತಾನೆ, ನಮ್ಮ ಮೇಲೆ ದೊಡ್ಡ ರೋಡ್ಗೆ ಶೋ ಕೊಡ್ತೇವೆ ನಮ್ಮ ಅಂತ ಬೈಕೊಂಡು ಹೋಗ್ತಾನೆ. ಅದು ಕೊತ್ವಾಲ್ ಕಣ್ಣು ಬೀಳುತ್ತೆ. ಅದು ಕಣ್ಣು ಬೀಳಕ್ಕೂ ನೀವು ಹೋಗಿ ಹೇಳಕ್ಕೂ ಕೊತ್ವಾಲ್ ಮತ್ತೆ ಅಲ್ಲಿ ವಾಪಸ್ ಬಂತು. ಇವೆಲ್ಲ ಗೇಮ್ಗಳು ಕೊತ್ವಾಲ್ ವೇಟ್ ಮಾಡ್ತಾರೆ. ಅಲ್ಲಿ ಕೊತ್ವಾಲ್ಗೆ ಡೈಲಿ ಹೊಡೆ ಕೊಡ್ತಾನೆ, ಲೊಡೆ ಬಂದ್ರು ಒಂದು ಸಕ್ಕ ಸೈಜ್ ಒಳ್ಳೆ ವಯಸ್ಸು, ಅವ್ರು ಹೊಡೆಯೋದು ಬೇಡ ಅಂತ ಅಂದ್ರೆ ಕೊತ್ವಾಲ್ ತಾಳ್ಮೆ ಕಾದ್ ಹೊಡೆಯೋಣ. ಕೊತ್ವಾಲ್ ಪಾಲಿಸಿ ಏನಂದ್ರೆ ದುಶ್ಮನ್ 6 ತಿಂಗಳ ಕಾಯಿ 1 ವರ್ಷಕ್ಕೆ 2 ವರ್ಷಕ್ಕೆ ಮಾಡಿ ಕಾಯ್ದು ಹೊಡಿಬೇಕು. ಸುಮ್ಮನೆ ಮೈ ಮೇಲೆ ಹೆಚ್ಚಿನ ಅರೆ ಬಹಳ ಯೋಚನೆ ಮಾಡಿ ತಾಳ್ಮೆಯಿಂದ ಯಾವಾಗ ಟೈಮಿಂಗ್ ಸರಿ ಯಾರು ಬ್ರಾಹ್ಮಣರು ಅರವಿಂದ ಅಲ್ಲಿಗೆ ಇವನಿಗೆ ಆ ಥರ ಅದು.